ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು ತಮ್ಮ, ಶಾಂತನಾಗು. ಕೋಪ ಮಾಡಬೇಡ ಅಣ್ಣ. ಧರ್ಮರಾಜನು ನಮಗಿಂತ ಹಿರಿಯವನು. ಆದರೆ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತವೆಂದು ಕಾಣುತ್ತಿರುವುದು. ಏನು ಹೇಳಬೇಕು ಪಾಂಚಾಲಿ? ಸಮಾಚಾರಗಳು ಅಣ್ಣ ಹೇಗೆ ಸಿಟ್ಟಾಗಿರುವನು? ಧರ್ಮ ಧರ್ಮ ಎಂದು ಹಂಬಲಿಸುತ್ತ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವಲ್ಲವೇ ಪ್ರಾಣೇಶ್ವರ? ಯುದ್ಧದಂತೆ ಶಾಂತಿ ರಕ್ಷಣೆ ಕ್ಷತ್ರಿಯನ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತ ಘೋರ ಕರ್ಮ ಎಂಬುದು ನೀವು ತಿಳಿದಿಲ್ಲ. ನಾವುಗಳ ಅಭಿಮಾನಕ್ಕೆ ವಶರಾಗಿ ನೀವು ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗದು. ಅದಕ್ಕಾಗಿ ನಾನು ಈ ಸಂಧಿಗೆ ಇಷ್ಟೊಂದು ಪ್ರಯತ್ನಿಸಿರುವನು. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಲು ಅಪಮಾನ ಹೊಂದಿದಿರಿ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆ ಔತಣ ಕುಟುಂಬ ಕನಿಷ್ಠ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಈಗ ಶ್ರೀಕೃಷ್ಣ ಪರಮಾತ್ಮನ ಅಪಮಾನಕ್ಕೆ ಗುರಿಪಡಿಸಿದ್ರಲ್ಲ ಎನ್ನುವ ಚಿಂತೆ ನನ್ನನ್ನು ಕಾಡ ಹತ್ತಿದೆ. ಜೈ ಜೈ ಯಾದವ, ಜೈ ಜೈ ಯಾದವ. ಏನಿದು? ಏನೇ ಕೋಲಾಹಲ? ಅರ್ಜುನ, ಇನ್ನು ನಾನು ಹೊರಡುವೆನು. ಸಂಧ್ಯಾ ಫಲಾಫಲಗಳನ್ನು ಕೇಳಿ ನನಗಾಗುವ ಪ್ರಯೋಜನವೇನೂ ಇಲ್ಲ. ನಿಮ್ಮ ಪೌರುಷ ವರ್ತನೆಯು ನಿಮ್ಮ ಪುರಸ್ಕಾರವು ನೀವೇ ಭಂಗಿಸಿರಿ. ನಾನು ಪ್ರತಿಜ್ಞೆಯಂತೆ ನಡೆಯುವೆನು. ಪ್ರಾಣೇಶ್ವರ, ಬನ್ನಿ ಹೀಗೆ ಸ್ವಲ್ಪ ಸಮಾಧಾನರಾಗಿ. ಯದುಪತಿ ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ಅವರಿಂದ ರಾಜ್ಯಸಭೆ ಸಮಾಚಾರವನ್ನು ತಿಳಿದ ಬಳಿಕ ನಿಮ್ಮ ಇಷ್ಟದಂತೆ ಮಾಡಿ ಸ್ವಾಮಿ.
ವೈಭವದ ಸಂಭ್ರಮದ ಮತಿ ತರಳವೋ ವೈಭವದ ಸಂಭ್ರಮದ ಮತಿ ತರಳವೋ ಭವಂತರಗಳು ಪ್ರೇಕ್ಷಿಸಿದ ಇದೇ ಕಮಲ ಸುಧರ್ಮ ಫಲ ಭವಂತರಗಳು ಪ್ರೇಕ್ಷಿಸಿದ ಇದೇ ಕಮಲ ಸುಧರ್ಮ ಫಲ ವಿವಿಧ ಜಂತು ಭವದ ಬಂತು ವಿವಿಧ ಜಂತು ಭವದ ಬಂತು ಭವಗಳು ಅನುಭವಿಸುವ ಮಾಯಾ ಪ್ರಪಂಚವಿದು ಮದನಾಂತರ ಲೀಲಾ ಮಾಯ ಮಾಯಾ ಪ್ರಪಂಚವಿದು ಪರಮಾತ್ಮ ಪಾಂಡುಪುತ್ರ ಸ್ವೀಕರಿಸುತ್ತೇವೆ. ವಿಜಯಶಾಲಿ ಆಗಿದೆ ಧರ್ಮಾನಂದನ. ಪರಮಾತ್ಮ ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಾನು ನಿರೀಕ್ಷೆಯಂತೆ ನಡೆಯಿತು. ಸಂಧಿ ಭೀಷ್ಮಾದಿಗಳು ನನ್ನನ್ನು ಬಹು ವಿಧವಾಗಿ ಉಪಚರಿಸಿದರು. ಸ್ವಯಂ ಧೃತರಾಷ್ಟ್ರನೇ ರಾಜ್ಯಸಭೆಯಲ್ಲಿ ನನ್ನನ್ನು ವಿಧ ವಿಧವಾಗಿ ಉಪಚರಿಸಿದನು. ವಿಚಾರವಷ್ಟೇ ನಡೆಯಿತು. ಪಾಂಚಾಲಿ ಇನ್ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ನಡೆಯಲಿ. ನನಗೆ ತೋರಿದ್ದಂತೂ ನಾನು ಮಾಡುವೆನು. ಸ್ವಲ್ಪ ಸಮಾಧಾನರಾಗಿ ಮೊದಲ ಅಣ್ಣನ ಮಾತು ಮುಗಿಯಲಿ ಸ್ವಾಮಿ. ನಿಮ್ಮಣ್ಣನ ಮಾತು ಮುಗಿರಲಿ. ನನ್ನ ತಾಳ್ಮೆಯು ಮುಗಿದೀತು. ಧರ್ಮನಂದನ, ಎಲ್ಲವೂ ತಕ್ಕ ರೀತಿಯಲ್ಲಿ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣೀಪತಿ. ಈ ಸಂಧಿಯ ಮಾತುಗಳನ್ನು ಕೇಳಿ ಸಾಕು ಮಾಡಿ. ಈ ಸಮಸ್ಯೆ ಮಾತು ನನಗೆ ಬೇಡ. ಅಗ್ರದ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾದರೂ ಸಂಧಿಯಾದೀತೆ. ನಾನು ಹೋಗಿದ್ದು ಅದಕ್ಕಾಗಿ ಇಲ್ಲೋ ಭೀಮಸೇನ. ರುಕ್ಮಿಣೀಪತಿ, ಈಗ ನಿನ್ನೆ ತಿಳಿಯಿತು ನಿನ್ನ ಅಭಿಮತವು. ಈ ಸಂಧಿ ಯಾಚನೆಯಿಂದ ನಮ್ಮೆಲ್ಲರಿಗೂ ಬಳೆ ತೊಡಿಸಲು ಅವಣಿಸುತ್ತಿರುವ ಯೋಧವಾಗ್ಗಣಿ ಪಾಂಡುಪುತ್ರನ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮ, ನಿನಗೆ ಇಷ್ಟೊಂದು ಅಸಹಾಯನ ಏಕೆ? ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಚಾರವೆಂದು ನಾನು ಹೇಳುವುದಿಲ್ಲವೇ? ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮರಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧ ಹೊಂದಿರುವುದು. ಪರಮಾತ್ಮ ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಆ ದುರ್ಯೋಧನನು ಇನ್ನು ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂದಿದ್ದೆ, ಅದನ್ನು ಸಾಧಿಸಿದ ಬಿಟ್ಟೆ ಯದುಪತಿ. ಇನ್ನು ನಾನು ಹೊರಡುವೆನು. ಸಹೋದರರೇ, ನಿಮ್ಮ ಪೌರುಷ ಫಲವನ್ನು ನೀವೇ ಭಂಗಿಸಿರಿ. ಈ ಭೀಮನು ಯಾವ ಭಾಗವನ್ನು ಕೇಳುವುದಿಲ್ಲ. ಯಾಜ್ಞಸೇನಿ, ದ್ರೌಪದಿ, ನೀನು ನಿರಾಶರಾಗಬೇಡ. ಈ ಭೀಮನ ಬದುಕಿದ್ದರೆ ನಿನ್ನ ಶೇಡನ್ನು ತೀರಿಸೇ ಬಿಡುವನು. ಭೀಮಸೇನ, ನಿಲ್ಲಯ್ಯ, ನಿಲ್ಲು. ಕೃಷ್ಣ, ನೀನು ನಿಜವಾಗಿ ಇಡಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳಲು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಏನ ಸಂದೇಶ? ಈ ಸಂಧಿಯ ಸುದ್ದಿ ನನಗೆ ಒಪ್ಪದು. ನಿನಗೆ ಒಪ್ಪುವ ವಿಚಾರ ಹೊಂದಿರುವುದೆಯಾ? ಆ ದುರ್ಯೋಧನ ನಿನಗೆ ಒಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನ ಸಂದೇಶವೇ? ಹೇಳು ರುಕ್ಮಿಣೀಪತಿ. ಹಾಗಾದರೆ ಅದು ಯುದ್ಧ. ಅದನ್ನು ಕೇಳುವ ಮೊದಲು
ಸಮಾಧಾನದಿಂದ ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಎಲ್ಲ ನಿಂತಿದ್ದಲ್ಲ ಹೇಳು. ಕುಳಿತುಕೊಳ್ಳದೆ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ ಏಕೆ ಯದುಪತಿ? ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು ಭೀಮಸೇನ. ಈ ಗದೆಯನ್ನು ಕ್ಷಣಕಾಲ ದೂರ ಬಿಡು. ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಈಗ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳಬೇಕು. ಈಗಲಾದರೂ ಹೇಳು ಕೃಷ್ಣ. ನೀನು ಕೋಪ ಮಾಡುವುದಿಲ್ಲವಷ್ಟೇ? ಇಲ್ಲ, ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದೆ. ಯದುಪತಿ ಕ್ಷಣಕಾಲ ಮಾತ್ರ. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿರು. ಯಾಜ್ಞ ಶೈಲಿ ಸಮೀಪಕ್ಕೆ ಬೇಕ ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಆಜ್ಞೆಯನ್ನು ನಾನು ಎಂದಾದ್ರೂ ಮೀರಿರುವೆನಣ್ಣ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಭದ್ರವಾಗಿ ಬಂಧಿಸಲು ಬರುವುದೇನೋ ನೋಡು. ಅಣ್ಣ, ಪರಿಹಾಸ್ಯ ಮಾಡುತ್ತಿರುವೇನಣ್ಣ? ಪರಿಹಾಸವಲ್ಲ ಸಹೋದರಿ, ಶತ್ರುಗಳ ಹೆಡಮುಡಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಹಾಗೆ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಭೀಮಸೇನ, ಸಂದೇಶವನ್ನು ಕೇಳಲು ಇಚ್ಛೆ ಇದ್ದರೆ ಪಾಂಚಾಲಿ, ಶ್ರೀಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ಎಲ್ಲರೂ ಕೇಳಿರಿ ನನ್ನ ಸಂದೇಶವನ್ನು. ನಿನ್ನನ್ನು ಬಂಧಿಸಿರುವ ಹಗ್ಗವು ಆ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಯತ್ನವಾಯಿತು. ಯಾರು ಈ ಕಾರ್ಯ ಮಾಡಿದವರಣ್ಣ? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ಬಂಧಿಸಲು ಯತ್ನಿಸಿದರೆ ಯಾರು ದುರಾತ್ಮರು? ದುರಾಭಿಮಾನನಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮನು ಈ ಕಾರ್ಯವನ್ನು ಎಸಗಿದನು. ಇಂಥ ಸಾಹಸ ಮತ್ತಾರಿಗೆ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ಧಿಕ್ಕಾರವನ್ನು ಕುಟಿಲತನ ಧಿಕ್ಕಾರವನ್ನು ಸರಿಪೆನ್ನ ಕುಟಿಲತನ ಧಿಕ್ಕಾರ ಧಿಕ್ಕಾರ ಧಿಕ್ಕಾರವನ್ನು ಧಿಕ್ಕಾರವನ್ನು ಸರಿಪೆನ್ನ ಕುಟಿಲತನ ಧಿಕ್ಕಾರವನ್ನು ಸರಿಪೆನ್ನ ಕುಟಿಲತನ ಧಿಕ್ಕಾರ ಧಿಕ್ಕಾರ ಧಿಕ್ಕಾರವನ್ನು ಸರಿಪೆನ್ನ. ಒಬ್ಬೊಬ್ಬೆ ಮೈ ಮರೆತು ಕಬ್ಬು ಮಾತುಗಳನ್ನಾಡುವ ತಬ್ಬಲಿಯ ಗರ್ಭವನ್ನು ಹಿಂಬೇಸಿದ ಒಬ್ಬೊಬ್ಬೆ ಮೈ ಮರೆತು ಕಬ್ಬು ಮಾತುಗಳನ್ನಾಡುವ ತಬ್ಬಲಿಯ ಗರ್ಭವನ್ನು ಹಿಂಬೇಸಿದ ಧಿಕ್ಕಾರವನ್ನು ಸಹಿತ ಕುಟಿಲತನ ಧಿಕ್ಕಾರವನ್ನು ಸಹಿತ ಧಿಕ್ಕಾರ ಧಿಕ್ಕಾರ ಧಿಕ್ಕಾರವನ್ನು ಸಹಿತ. ಶ್ರೀಹರಿಯ ಬಂಧಿಸಲು ಯತ್ನಿಸಿದ ದುರುಳನಾಸಿರಗಳು ಧರಣಿಗೆ ಕೆಡಗುವೆ. ಶ್ರೀಹರಿಯ ಬಂಧಿಸಲು ಯತ್ನಿಸಿದ ದುರುಳನಾಸಿರಗಳು ಧರಣಿಗೆ ಕೆಡಗುವೆ. ಧಿಕ್ಕಾರವನ್ನು ಸಹಿತ ಕುಟಿಲತನ ಧಿಕ್ಕಾರವನ್ನು ಸಹಿತ ಕುಟಿಲತನ ಧಿಕ್ಕಾರ ಧಿಕ್ಕಾರ ಧಿಕ್ಕಾರವನ್ನು ಸಹಿತ. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿದೆ ಯಾರಾದುರಾತ್ಮರು? ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮಗಳ ಉತ್ತರವೇನು? ಇಷ್ಟು ಮಾತ್ರವಲ್ಲ, ದುರ್ಯೋಧನ ಸಂಧಾನಕ್ಕೆ ಪಟ್ಟ ಉತ್ತರವನ್ನು ಕೇಳಿರಿ.
ಕೊಡಲು ಅವನು ಸಮ್ಮತಿಸಿರಲಿಲ್ಲ. ನೀವು ಸಂಧಿಯನ್ನು ಸಮ್ಮತಿಸುವುದಾದರೆ ಅದು ರಣಾಗ್ರದಲ್ಲಿ, ರತಿಕರ ವೀರ ಘೋಷದಲ್ಲಿ, ಶಸ್ತ್ರಾಸ್ತ್ರದ ಆಹ್ವಾನದಲ್ಲಿ ಎಂದು ಉತ್ತರ ಕೊಟ್ಟನು. ಈ ಸಂದೇಶಕ್ಕೆ ನಮಗಿನ್ನ ಉಳಿದಿರೋದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವನ್ನ ಮಾಡಿ ಬಂದು ನಿಂತಿರುವ ಈ ಯುದ್ಧ. ಕೃಷ್ಣ, ನೀನು ತಿಳಿದಿರುವೆ ನಾನು ಈ ಯುದ್ಧವನ್ನು ಅಪೇಕ್ಷಿಸಲ್ಲವೆಂದು ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದೆನೆಂದು. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ, ನನ್ನ ಕೈಗಳನ್ನು ಬಿಚ್ಚು. ಧನಂಜಯ, ನೀನಾದರೂ ಬಿಚ್ಚು. ಯೋಧವಾಗ್ರಣಿ, ಈ ಪ್ರಣಾಮಗಳನ್ನು ಸ್ವೀಕರಿಸು. ನೀನಾದರೂ ಬಿಚ್ಚಯ್ಯ. ಯಾರು ಯಾರೂ ಬಿಚ್ಚುವುದಿಲ್ಲವೇ? ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ 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 ನನ್ನ ಕಥೆ? ಈಗ ಕೇಳಿರಿ ಎಲ್ಲರೂ. ಪರಮಾತ್ಮ ಬಲ ಸುನ್ನತ ಹೇಡಿಗಳ ಸೆಳೆತಂದುರಳಕ್ಕೆ ತಲೆಗಳನ್ನು ಕೊಚ್ಚಿ ರಣದಾಗ ಮುಗಿಸಿಕೊಳ್ಳೆ, ರಣದಾಗ ಮುಗಿಸಿಕೊಳ್ಳೆ. ಪರಮಾತ್ಮ ಬಲ ಸುನ್ನತ ಹೇಡಿಗಳ ಸೆಳೆತಂದುರಳಕ್ಕೆ ತಲೆಗಳನ್ನು ಕೊಚ್ಚಿ ರಣದಾಗ ಮುಗಿಸಿಕೊಳ್ಳೆ, ರಣದಾಗ ಮುಗಿಸಿಕೊಳ್ಳೆ. ಚಂಡ ಕೌರವ್ ಗುಂಡಿಗೆ ಸೀಳಿ, ಪಾಂಡವರಸಿಯ ತುರುಬನ್ನು ಮುಟ್ಟಿದ ಚಂಡ ಕೌ ಗುಂಡಿಗೆ ಸೀಳಿ, ಕಂಡ ಎಲುಬುಗಳನ್ನು ತುಂಡರಿಸಿ ರಣಚಂಡಿ ಗೌತಣ ಮಾಡಿಸುವೆ. ಕಂಡ ಎಲುಬುಗಳನ್ನು ತುಂಡರಿಸಿ ರಣಚಂಡಿ ಗೌತಣ ಮಾಡಿಸುವೆ. ದೌರ್ಕರಿಯುವ ಕಾರ್ಮೋದದಂತೆ ಆರ್ಭಡಿಸಿ ಈ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿತೆ. ಕಾರ್ಮೋದದಂತೆ ಆರ್ಭಡಿಸಿ ಈ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿತೆ. ದರ್ಪದಿಂಬರವ ಗುರುವರರ ಕಾಲ್ಗಳ ಪಿಡಿದು ದರ್ಪದಿಂಬರವ ಗುರುವರರ ಕಾಲ್ಗಳ ಪಿಡಿದು ಗೀರಾಗಿರಾನೆ ಗೀರಾಗಿರಾನೆ ಗೀರಾಗಿ ತಿರುಗಿಸಿ ನೆಲಕ್ಕಪ್ಪಳಿಸುವ. ಪರಮಾತ್ಮ ಬಲ ಶೂನ್ಯತೆ ಹೇಡಿಗಳ ತಂದುರನ ಕೊಲೆಗಳನ್ನು ಕೊಂಡು ರಣದಾಗ ಮುಗಿಸಿಕೊಳ್ಳುವೆ, ರಣದಾಗ ಮುಗಿಸಿಕೊಳ್ಳುವೆ. ದೇವಕಿ ವರನಂದನ ಪಾವಜನಯನ ನಮಿಪೆ ಪಾದವ, ದೇವಕಿ ವರನಂದನ ನಂದ ಗೋಕುಲ ಬೃಂದಾರ ಮಧುರ, ನಂದ ಗಾನಕ್ಕೆ ಮೊರೆಯಾದ ಜನನಿ, ಮುರಳಿಯ ಗಾನಕ್ಕೆ ಮೊರೆಯಾದ ಜನನಿ, ಬಂದು ವೆನ್ನಿಸಿದ ಪರಮಾತ್ಮನು ನೀನೇ. ಬಂದು ವೆನ್ನಿಸಿದ ಪರಮಾತ್ಮನು ನೀನೇ. ಐವರ ಅಭಿಮಾನ ನಿನದಾಯಿತು, ನಮ್ಮ ಬಾಳಿನ ಬದುಕೆಲ್ಲ ಬೆಳಕಾಯಿತು. ಐವರ ಅಭಿಮಾನ ನಿನದಾಯಿತು, ನಮ್ಮ ಬಾಳಿನ ಬದುಕೆಲ್ಲ ಬೆಳಕಾಯಿತು.
ನಮಗೊದಗುವ ಸಕಲ ಕಷ್ಟ ಕಾರ್ಯಗಳಿಗೂ ಕೃಪಾ ಕಟಾಕ್ಷ ತೋರಿ ಮುಂದೆರಿಸು ಪರಮಾತ್ಮ. ನೀನ್ ಇಷ್ಟೆಲ್ಲ ಅಲ್ಲಿ ಧರ್ಮನಂದನ ಇದು ನಿಜವೇ ಶಕುನಿ? ನಾನು ನಂಬುವುದಿಲ್ಲ ಶಕುನಿ. ಕರ್ಣನ ಉದಾರ ಹೃದಯವನ್ನು ತಿಳಿದ ಕೌರವರು ನಿರ್ಭಯದಿಂದ ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನನಲ್ಲಿ ನಿನ್ನಲ್ಲಿ ಇರುವ ಸ್ನೇಹ ಮತ್ತು ರಾಜಭಕ್ತಿ ಭರವಸೆಯಿಂದ ನಿನ್ನ ವಿಷಯದಲ್ಲಿ ಕೋಶ ಶಬ್ದಗಳನ್ನಾಡಲು ಅವರು ಹಿಂಜರಿಯಲಿಲ್ಲ. ದುರ್ಯೋಧನನು ಇವೆಲ್ಲವನ್ನು ಕೇಳಿದವನಂತೆ ಸುಮ್ಮನಿದ್ದನು. ಕರ್ಣ, ನಿನ್ನನ್ನು ನೋಡಿದರೆ ನನಗೆ ಎಷ್ಟೊಂದು ದುಃಖವಾಗುವುದು ಗೊತ್ತೇ? ಸ್ನೇಹದಲ್ಲಿ ವಂಚನೆ, ನಿಜವಾಗಿ ನನ್ನ ರಕ್ತವು ಕುದಿಯುತ್ತಿರುವುದು ಶಕುನಿ. ಏನು ನಡೆಯಿತು? ಮರೆಮಾಚದೆ ಹೇಳು. ಕೃಷ್ಣನು ರಾಜಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತನು. ಅವನಾಗ ಹಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತಾ ಕ್ರೋಧದಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವ ಪಕ್ಷರೆಂದು ನಿಂದಿಸಿದರು. ಕಡೆಗೆ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧನಾಗುವಂತೆ ಸಮಸ್ತ ಸಾಮಂತರಿಗೂ ಆಜ್ಞೆ ಮಾಡಿದನು. ಮತ್ತು ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟುವ ತನ್ನ ಇಚ್ಛೆಯನ್ನು ಪ್ರಕಟವಾಗಿ ತಿಳಿಸಿದನು. ಎಲ್ಲವೂ ನಿಶ್ಚಿತ ಆದಂತೆಯೇ ಆಗ ಭೀಷ್ಮನು ಕುರುಪಿತಮಹರು ಏನು ಹೇಳಿದರು? ಅಸೂಯೆಯಿಂದ ಭೀಷ್ಮನು ಹೇಳಲಾರ. ಆದರೆ ಆತನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಆಸೆಯು ಭಂಗವಾಯಿತು. ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಶಿಸಿದವನಲ್ಲ. ಆದರೆ ದುರ್ಯೋಧನನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ಚಲಿಸಿದವಂತೆ ಮಾಡಿದರೆ ಶಕುನಿ. ಯಾರಾದರಾಗಲಿ ನೀನು ರಥವನ್ನೇರಿ ಕೃಷ್ಣನೊಡನೆ ಹೋದೆಯಷ್ಟೇ ಭೀಷ್ಮನು ಆ ಸಂಗಾತಿಯನ್ನು ದುರ್ಯೋಧನನಿಗೆ ತಿಳಿಸುವಂತಿದೆ. ತಂತ್ರಿಯಾದ ಕೃಷ್ಣನ ಸವಿನುಡಿನ ಮಾತಿಗೆ ನೀನು ಎಲ್ಲಿ ವಸವಾದಿಯೋ ಎಂದು ದುರ್ಯೋಧನನ ಸಂದೇಹ. ಕುರುಕುಲದ ರಸರು ಈ ಕರ್ಣನ ಸ್ವಾಮಿನಿಷ್ಠೆಯನ್ನು ತಿಳಿದಿಲ್ಲವೇ? ತಿಳಿದಿರುವರು ಆದರೇನು ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿಯದೆ ಹೊರತು ಆ ಸೇನಾಧಿಪತ್ಯವನ್ನು ನಿನಗೆ ಕೊಡಕೂಡದೆಂದು ಸಭೆಯಲ್ಲಿ ನಿರ್ಧಾರವಾಯಿತು. ಇದಕ್ಕೆ ಕಾರಣ ಆ ಭೀಷ್ಮನಲ್ಲವೇ? ಯಾರಾದರಾಗಲಿ ಸಭೆಯಲ್ಲಿ ನಿನ್ನನ್ನು ತುಚೀಕರಿಸಿ ಮಾತನಾಡಲು ಅವರು ಹಿಂಜರಿಯಲಿಲ್ಲ. ಏನು ಹೇಳಿದರು ಅವರು? ಆ ದುರ್ಭಾಗ್ಯವನ್ನು ನಾನು ನುಡಿಯಲಾರೆ. ಆದರೂ ಯತನವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದವನಿಗೆ ಸ್ವಾಮಿ ಭಕ್ತಿ ಎಲ್ಲಿಯದು ಎಂದು ನಿಂದಿಸಿದರು. ಏನು? ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ? ವಿಧಾತ ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಹುಚ್ಚ ಕುಲದವರಿಗೆ ಮೀಸಲಾಗಿಟ್ಟನೋ ಶಕುನಿ? ಈ ಅಪಮಾನವನ್ನು ನಾನು ಎಷ್ಟು ದಿನ ಸಹಿಸಲಿ? ಚಿಕ್ಕಂದಿನಲ್ಲಿ ಹುಡುಗರು ಸೂತಪುತ್ರ ಎಂದು ಆಟ ಆಡಿಸುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು. ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ಹೃದಯದ ವೇದನೆಯನ್ನು ಜಗತ್ಕರ್ತೆಯಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೆ. ಹೇ ಪರಮೇಶ್ವರ, ಯಾವ ಪಾಪಕ್ಕಾಗಿ ಈ ಸೂತ ಕುಲಕ್ಕೆ ತಿಳಿದೆ? ಆ ದಿನಗಳು ಕಳೆದವು, ತಿಳಿವು ಮೂಡಿತು. ಜನ್ಮವು ಆಕಸ್ಮಿಕ ಘಟನೆ, ಗುಣವೇ ಮಾನವ ಸರ್ವಸ್ವವೆಂದು ತಿಳಿದೆ. ನನ್ನ ಮಾನ ಪಾಮನಗಳು ಗುಣವನ್ನು ಅಲ್ಲಮಿಸಿದೆ ಎಂದು ಕುಲವನ್ನಲ್ಲವೆಂದು ನಿಶ್ಚಯಿಸಿದೆ. ಆತ್ಮಶಕ್ತಿಯಿಂದ ದೈವ ಬಲದಿಂದ ರಾಜಸ್ಥಾನದ ಸ್ಥಾನಮಾನಗಳು ನನಗೆ ದೊರೆತವು. ನಾನಿಂದು ಅಂಗದೇಶದ ಅರಸ, ಕುರು ಸಾಮ್ರಾಜ್ಯದ ಮಾಂಡಲಿಕ. ಈಗಲೂ ಈ ನನ್ನ ಜನ್ಮದ ದುಷ್ಟಭೂತಗಳು ನನ್ನನ್ನು ಬಿಟ್ಟಿಲ್ಲ. ಪ್ರತಿಷ್ಠಾಪನದ ಆರ್ಯರು ಈ ಸಕಲ್ಪತ್ತಿನ ಮರ್ಯಾದೆಯನ್ನು ಹೊರದೂಡದ ಹೊರತು ಭಾರತಕ್ಕೆ ನಿಸ್ತಾರವಿಲ್ಲ. ಸ್ಥಿರನಾಗು ನಿನ್ನ ಹವಜ್ಯ ಸ್ನೇಹವನ್ನು ನಿರಾಕರಿಸಿದ ಪ್ರತೀಕಾರವು ನಿನ್ನ ಕೈಲಿರುವುದು. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಅಸ್ತ್ರಧಾರಣ ಮಾಡುವುದಿಲ್ಲವೆಂದು ಶಪಥ ಮಾಡು. ಆಗ ಕೌರವರು ತಿಳಿಯಲಿ ಕರ್ಣನ ಅಸ್ತ್ರ ಕೌಶಲ್ಯದ ಅಭಾವವು ಎಂತಹ ಅನರ್ಥಕಾರಿ ಎಂಬುದನ್ನು. ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ಹೇಳಿಯಂತೆ ಮನೆಯಲ್ಲಿ ಕೂತಿಕೊಳ್ಳಲು ನನ್ನಿಂದ ಆಗದು ಶಕುನಿ. ಬೇರೆ ಏನು ಉಪಾಯವಿಲ್ಲ ಅಂಗಾಧಿಪತಿ. ಯುದ್ಧ ಕ್ಷೇತ್ರದಲ್ಲಿ ಸಪಕ್ಷದಿಂದ ಅಪಮಾನಿತವಾಗುವ ಇಚ್ಛೆ ಇದ್ದರೆ ಅಸ್ತ್ರಧಾರಣ ಮಾಡು. ಏಕೆಂದರೆ ದ್ರೋಣ ಶಲ್ಯಾದಿಗಳು ಇದಕ್ಕಿಂತ ಹೆಚ್ಚಿನ ಅಪಮಾನ ಮಾಡಲು ಯೋಚಿಸಿದಂತಿದೆ. ಗುರುಜನರ ಭಕ್ತಿಯಿಂದ ದುರ್ಯೋಧನನು ನಿನ್ನ ವಿಚಾರದಲ್ಲಿ
ಆ ತಟಸ್ಭಾವವನ್ನು ವಹಿಸಿದನು. ದುರ್ಯೋಧನನಲ್ಲಿ ಇಂತಹ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ ಶಕುನಿ? ಸರಿಯಾಗಿ ಹೇಳಿದ ಶಕುನಿ. ಭೀಷ್ಮನು ಪರಾಜಿತನಾಗವರೆಗೂ ನಾನು ಈ ಅಸ್ತ್ರಗಳನ್ನು ತೊಡುವುದಿಲ್ಲ. ಇದೇ ನನ್ನ ಶಪಥ. ನಾನು ನಿನಗಾಗಿ ಎಲ್ಲೆಲ್ಲೇ ಹುಡುಕಾಡಿದೆನು. ಬಂದು ಎಷ್ಟು ಹೊತ್ತಾಯಿತು? ನೀನಾದರೂ ಹೇಳಬಾರದಾಗಿತ್ತ? ಬಹಳ ಹೊತ್ತಾಗಲಿಲ್ಲ ಕುರುರಾಜ. ಆದರೆ ಇಲ್ಲಿ ಒಂದು ಕ್ಷಣವು ನಿಲ್ಲುವ ಪ್ರವೃತ್ತಿ ಇಲ್ಲ. ಪುನಃ ನೋಡುವೆನು, ಆಗ ನನ್ನ ಶಪಥವೇನೆಂದು ತಿಳಿಯುವೆ. ನಿಲ್ಲೋ ಕರ್ಣ, ನಿನಗೊಂದು ಸಂತೋಷದ ಸುದ್ದಿ ಇರುವುದು. ಕ್ಷಮಿಸು ಮಿತ್ರ. ಆರ್ಯರ ಮಧ್ಯೆ ಪದತಳಿದರಾಗಿ ಜೀವಿಸುತ್ತಿರುವ ಈ ಸೂತಕುಲದವನಿಗೆ ಸಂತೋಷದ ಸುದ್ದಿ ಎಲ್ಲಿ ಅದು? ನಿಲ್ಲೋ ಕರ್ಣ, ನಿಲ್ಲೋ. ಇದೇನು ಶಕುನಿಯೇ, ಈ ದಿನ ಕರ್ಣನ ರೀತಿಯೇ ಬೇರೆಯಾಗಿದೆಯಲ್ಲ. ನಾನು ಬಹುವಾಗಿ ಯೋಚಿಸಿ ಕರ್ಣನನ್ನು ಸೇನಾಧ್ಯಕ್ಷನಾಗಿ ಮಾಡಬೇಕೆಂದು ಯೋಚಿಸಿದೆ. ಅದನ್ನು ತಿಳಿಸುವುದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದು. ಏನು ಗುರುರಾಜ, ಕರ್ಣನಿಗೆ ಸೇನಾಧಿಪತ್ಯವೇ? ಇದೇನು ಪರಿಯೇಶವೇ? ಏಕೆ? ಕರ್ಣನು ಈರ ಪುರುಷನಲ್ಲವೇ? ಇರಬಹುದು, ಆದರೆ ಆತನನ್ನು ಸೇನಾಧಿಪತ್ಯನನ್ನಾಗಿ ಮಾಡುವುದರಿಂದ ಎಷ್ಟು ಜನರಿಗೆ ಅಪಮಾನವಾಗುವುದೆಂದು ಯೋಚಿಸಿದೆಯಾ? ಭಾರ್ಗವ, ವಿಜಯಾದ ಭೀಷ್ಮನು, ಶಸ್ತ್ರಾಸ್ತ್ರರಾದ ದ್ರೋಣರು, ಶಲ್ಯ, ಕೃತವರ್ಮ ಇವರೇ ಮುಂತಾದ ಉತ್ತಮ ವರ್ಗದ ಮಹಾರಥಿಕರನ್ನು ಬಿಟ್ಟು ಆ ಸೂತಕುಲದಲ್ಲಿ ಹುಟ್ಟಿದವನು ನೀಚನಿಗೆ ಸೇನಾಧಿಪತ್ಯವೇ? ಕುಲ ಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ನಿಜವಾಗಿಯೂ ನಿಜವಾಗಿಯೂ ಅನರ್ಥಕಾರಿ ಎಂಬುದನ್ನು ಮರೆಯಬೇಡ. ಭೀಷ್ಮ, ದ್ರೋಣರು ಅಂತರಂಗದಲ್ಲಿ ಪಾಂಡವರ ಪಕ್ಷರ ಅವರೇನಾದರೂ ಕೋಪಗೊಂಡರೆ ನಿನ್ನನ್ನು ಕೂಡ ತೀರಿಸಲು ಯೋಚಿಸುವುದಿಲ್ಲ. ಅಲ್ಲದೆ ಭೀಷ್ಮನು ಪರಾಜಿತನಾಗವರೆಗೂ ಅಸ್ತ್ರಧಾರಣ ಮಾಡುವುದಿಲ್ಲವೆಂದು ಕರ್ಣನು ಈಗ ತಾನೇ ಶಪಥ ಮಾಡಿರುವನು. ನೀನೇನಾದರೂ ಆ ಕರ್ಣನಿಗೆ ಸೇನಾಧಿಪತ್ಯವನ್ನು ಒಪ್ಪಿಸಿದರೆ ಆ ಕರ್ಣನು ಶಪಥವನ್ನು ಮೀರಿ ಆತನು ಏನು ಮಾಡಲಾರ. ಭೀಷ್ಮಾದಿಗಳು ಕೋಪಗೊಳ್ಳುವರು. ನಿಧಾನವಾಗಿ ಯೋಚಿಸಿ ನೋಡು ಕುರುರಾಜ. ನಿಜ ಶಕುನಿ, ಹಾಗಾದರೆ ನಾನು ಈಗ ಏನು ಮಾಡಲಿ? ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ ಭೀಷ್ಮನನ್ನು ಪ್ರಾರ್ಥಿಸು. ಈಗಲೇ ಹೋಗಿ ಕುರುಪಿತ ಮಹನನ್ನು ನೋಡು. ಹಾಗೆ ಮಾಡುವೇನು ಮಾವ. ಜಯಿಸುವೆ ಪಾಂಡವರ ರಣದೊಳಗೆ, ಜಯಿಸುವೆ ಪಾಂಡವರ. ಜಯಿಸುವೆ ಪಾಂಡವರ ರಣದೊಳಗೆ, ಜಯಿಸುವೆ ಪಾಂಡವರ. ಆ ಪಂಡ ಭೀಮನ ಬಾರಿ ಹೃದಯವ ಮೆಟ್ಟಿ ನಿಲ್ಲುವೆ ನಾ ಕುಟ್ಟಿಗದೇನು. ಪಂಡ ಭೀಮನ ಬಾರಿ ಹೃದಯವ ಮೆಟ್ಟಿ ನಿಲ್ಲುವೆ ನಾ ಕುಟ್ಟಿಗದೇಳು. ಎದುರಾಗಿ ನಿಲ್ಲುವರ ಯಾರಿಗರು ಕರೆಯೊಳಗೆ, ಎದುರಾಗಿ ನಿಲ್ಲುವರು ಯಾರಿವರು ಕರೆಯೊಳಗೆ. ಜಯಿಸುವೆ ಪಾಂಡವರ ರಣದೊಳಗೆ, ಜಯಿಸುವೆ ಪಾಂಡವರ. ಯಾರು? ಎಲೇ ಮೂಡ, ಹೋಗು. ಕಟಕನ ಕುರಿಯನ್ನು ಕೊಬ್ಬಿಸಿ ಮೆರೆಯುವಾಗ ನಾನು ನಿಮ್ಮ ವಂಶವನ್ನು ಕುಗ್ಗಿಸಿ ಕೊಲ್ಲುವೆನು. ಈ ಶಕುನಿಗೆ ಆನಂದ, ಪರಮಾನಂದ. ಆನಂದ ಈ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ಈ ರಣಕ್ಷೇತ್ರದಿಂದ ಆನಂದ.
ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಹಿರಣ ಕ್ಷೇತ್ರದಿಂದ ಆನಂದ ಆನಂದ ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲ ವಂಶದ ನಿರ್ನಾಮ ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲ ವಂಶದ ನಿರ್ನಾಮ ಪಾಂಡವರಿಗೆ ಜಯವೋ ಕೌರವಗ ಜಯವೋ ಆನಂದ ಪರಮಹನಂದ ಪಾಂಡವರಿಗೆ ಜಯವೋ ಕೌರವಗ ಜಯವೋ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ರಣಕ್ಷೇತ್ರದಿಂದ ಆನಂದ ಆನಂದ ಸೇಡಿನ ಸರ್ಪದ ಎದೆಮೆಟ್ಟಿ ಸರಸವನಾಡಲು ಬಯಸುವೆಯ ಸೇಡಿನ ಸರ್ಪದ ಎದೆಮೆಟ್ಟಿ ಸರಸವನಾಡಲು ಬಯಸುವೆಯ ನಿನ್ನ ವಿನಾಶಕ್ಕೆ ನಾಗಿಯ ಆಡಿ ಆನಂದವನೇ ಒಂದುವೆಯ ನಿನ್ನ ವಿನಾಶಕ್ಕೆ ನಾಗಿಯ ಆಡಿ ಆನಂದವನೇ ಒಂದುವೆಯ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಈ ರಣಕ್ಷೇತ್ರದಿಂದ ಆನಂದ ಆನಂದ ಕೌರವ ಕುರಿಗಳ ಕೊಬ್ಬಿಸುವೆ ಹೋ ಕುರಿಗಳ ರಣದಲ್ಲಿ ಬಲಿ ಕೊಡುವೆ ಗೌರವ ಕುರಿಗಳ ಕೊಬ್ಬಿಸುವೆ ಆ ಕುರಿಗಳ ರಣದಲ್ಲಿ ಬಲಿ ಕೊಡುವೆ ತಮ್ಮರು ನೀಡುವೆ ಸೋದರರೇ ನೆಮ್ಮದಿ ಒಂದಿರಿ ನೀವೆಂದು ಸರ್ಪನ ನೀಡುವೆ ಸೋದರರೇ ನೆಮ್ಮದಿ ಒಂದಿರಿ ನೀವೆಂದು ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ರಣಕ್ಷೇತ್ರದಿಂದ ಆನಂದ 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 प्रचण्डं कश्मपाद् श्वेतपद्माधरदेवं तं सूर्यं प्रणमाम्यहं तं ಅಯ್ಯಲಾರದ ಘೋರಸಂ ದೇಹದಾದ್ಯ ಉಳಿದಿದೆ ಭಾಸ್ಕರ
ವಾಸುದೇವ ಹೀಗಿಸ ಸಾಧನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಹರಿಯಲಾರದ ಘೋರ ದೇಹದಾದಿಯ ಮುಳುಗಿದೇನ ಹೇ ಅಕ್ಷರ ಹರಿಯಲಾರದ ಘೋರ ದೇಹದಾದಿಯ ಮುಳುಗಿದೇನ ಮನದಿ ಮೂಡಿದ ಅಂಧಕಾರವ ವಾಸುದೇವ ಮನದಿ ಮೂಡಿದ ಅಂಧಕಾರವ ಬೆಳಗಿಸುವುದು ಭಾಸ್ಕರ ಹರಿಯಲಾರನ ಘೋರ ಸಂದೇಹ ಭಾಸ್ಕರ 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 ಓಂ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ ಕರ್ಣ ಕರ್ಣ ಯಾರು ನನ್ನ ಏಕಾಗ್ರತೆ ಭಂಗಪಡಿಸಿದ ನೀನು ಯಾರು ತಾಯಿ ಕುಮಾರ್, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಈ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲನೆಯದಾಗಿ ಪರಿಚಯಿಸಿದ ಸ್ತ್ರೀ ನಾನೇ ಕಂದ. ಅಯ್ಯೋ, ಈ ನಿರ್ಭಾಗ್ಯರನ್ನು ಕುಂತಿ ಎಂದು ಕರೆಯುವರು ಕುಮಾರ. ಅಯ್ಯೋ, ನನ್ನ ಹೆತ್ತ ತಾಯಿ ದರ್ಶನವಾದ ಈ ದಿನವೇ ಮಹಾಸುರಿಗಳ ಅಮ್ಮ ಜನನಿ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ ಜನನಿ ಅಮ್ಮ ಜನನಿ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ ಜನನಿ ಕರುಣೆಯ ತೋರಿದೆ ವರನ ಪರದೆ ಎಂದಿಗೆ ಇರುಣವ ತೀರಿಸಲಮ್ಮ ಎಂದಿಗೆ ಇರುಣವ ತೀರಿಸಲಮ್ಮ ಬಯಸಿದ ಬಯಸಣವೇ ಜಲಕ ಜದೆ ಅಮ್ಮ
ಭೂವಮ್ಮನಾಗ ಏನಂದನು ಅಮ್ಮ ಜನನಿ ಭಗವಮ್ಮನಾಗ ಏನಂದನು ಬಹುದಿನದ ಬಯಕೆ ಬಲಿಸಿತಮ್ಮ ಬಯಸಿದ ದರುಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಬಲಿಸಿತಮ್ಮ ಜನನಿ ಮಾಡಿದ ಪರಾಧ ಏನದು ತಾಯಿ ಜನನಿ ನಾ ಮಾಡಿದ ಪರಾಧ ಏನದು ತಾಯಿ ಅಚ್ಚ ಮಗನಿಸಿ ಜೀವವ ಅಚ್ಚ ಮಗನಿಸಿ ಮಗನ ಮಮಕಾರ ಏಕಿಲ್ಲ ತಾಯಿ ಅಮ್ಮ 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 ಜನನಿ ಮಗನ ಮಮಕಾರ ಏಕಲ ತಾಯಿ ಐವರ ಮಾತೆ ನಿನಗಿರುವುದೇ ಕೊರತೆ ಅಮ್ಮ ಜನನೇ ಐವರ ಮಾತೆ ನಿನಗಿರುವುದೇ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಕೀರ್ತಿಶಾಲಿಯಾಗು ಕುಮಾರ, ಕೀರ್ತಿಶಾಲಿಯಾಗು ಮಗನೇ. ಅಮ್ಮ ಎಂತಹ ಕೀರ್ತಿ ಅಮ್ಮ ನನ್ನದು. ನಾನು ಹುಟ್ಟಿದ ಕೂಡಲೇ ಈ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ನಾನು ಮಾಡಿದ ಅಪರಾಧವಾದರೂ ಏನಮ್ಮ? ಅಮ್ಮ ನಿರ್ಜಲ ಚರಣಗಳು ನನ್ನನ್ನು ಈ ಪಾಪಿಯ ದೇಹವನ್ನಲ್ಲಿನ ಚರಣಗಳು ಕಿತ್ತು ತಿನ್ನದೇ ಬಿಟ್ಟವಲ್ಲ, ಕಿತ್ತು ತಿನ್ನದೇ ಬಿಟ್ಟವಲ್ಲ. ಅಮ್ಮ ಅಮ್ಮ ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೊಂದು ಪ್ರೀತಿ ಮಮತೆಯಿಂದ ಸಾಕಿ ಸಲಹುವವು. ಪ್ರೀತಿಯಿಂದ ಸಾಕಿ ಸಲಹುವವು. ಮನುಷ್ಯನಾದ ನಾನು ಆ ಕ್ರೂರಾಮಗಳಿಗಿಂತ ಹೀನಾಯವಾದನೆ. ಅಮ್ಮ ಅಮ್ಮ ಪಾಂಡವರ ಮಹಾವಂಶ ವೃಕ್ಷದಿಂದ ಕಿತ್ತು ಈ ವಿಭಿನ್ನ ಪ್ರಪಂಚದಲ್ಲಿ ಬಿಟ್ಟೆ ಏಕೆ ತಾಯಿ? ಬಿಟ್ಟೆ ಏಕೆ ತಾಯಿ? ಅಮ್ಮ ಕರ್ಣಾರ್ಜುನರ ವಾತ್ಸಲ್ಯವನ್ನು ನಾಶ ಮಾಡಿ ನಮ್ಮೀವರಲ್ಲಿ ಕಮರಿ ದೇಶದ ಕಮರಿಯನ್ನೇಕೆ ಸೃಷ್ಟಿಸಿದ ತಾಯಿ? ಸೃಷ್ಟಿಸಿದಮ್ಮ, ಸೃಷ್ಟಿಸಿದ. ಅಮ್ಮ ನಿನ್ನ ಸಹಿತ ನಿನ್ನನ್ನು ಪ್ರಪಂಚವಲ್ಲ ನನ್ನನ್ನು ಸೂತ ನೀಚ ಈನ ಕುಲದವನೆಂದು ಹೇಳುತ್ತಿದ್ದಾಗ ನೀನದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು
ಏಕಮ್ಮ ಸುಮ್ಮನಿದ್ದೆ, ಏಕಮ್ಮ ಸುಮ್ಮನಿದ್ದೆ. ಮಾತನಾಡು ತಾಯಿ, ಮಾತನಾಡು. ಏಕೆ ಮಾತನಾಡುವುದಿಲ್ಲವೇ? ಹೋಗಲಿ ಬಿಡು, ಹೋಗಲಿ ಬಿಡು. ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ಹೀಗಿರುವಾಗ ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನಮ್ಮ, ಪರಮ ಪಾಪಿಯಾಗುವೆ ಅಮ್ಮ. ಅಮ್ಮ, ಇಷ್ಟು ದಿನಗಳ ಮೇಲಾದರೂ ಈ ಮಗನ ನೆನಪು ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲಮ್ಮ, ಕರುಣೆ ತೋರಿದೆಯಲ್ಲ. ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಮ್ಮ, ತೀರಿಸಲಿ? ಕಂದ
ಜನನಿ. ಕರ್ಣ, ನೀನೇ ರೀತಿಯಾಗಿ ಮಾತನಾಡಬೇಡ ಮಗನೇ. ನಾನೀಗಾಗಲೇ ಸಾಕಷ್ಟು ನೊಂದು ಹೋಗಿದ್ದೇನೆ. ಪುನಃ ನನ್ನ ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ಇರಿಯುವ ಕಾರಣ. ಬಾಲ್ಯದಲ್ಲಿ ನಾನು ನಿನ್ನ ವಿಚಾರದಲ್ಲಿ ಅರಿಯದೇ ಮಾಡಿದ ಒಂದೇ ಒಂದು ತಪ್ಪಿನಿಂದಾಗಿ ನಾನದನ್ನು ಯಾರ ಬಳಿಯಲ್ಲಿ ಹೇಳಲಾಗದೆ ನನ್ನ ಹೊಟ್ಟೆಯಲ್ಲೇ ಮುಚ್ಚಿಟ್ಟುಕೊಂಡದಷ್ಟು ಸಂಕಟ ಪಟ್ಟನೆಂದು ಆ ಪರಮೇಶ್ವರನಿಗೆ ಮಾತ್ರವೇ ಗೊತ್ತು. ಕರ್ಣ, ನೀನು ಬದುಕಿರುವೆ ಎನ್ನುವ ಸಮಾಚಾರವೇ ನನಗೆ ತಿಳಿದಿರಲಿಲ್ಲ ಮಗನೇ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮ ಎಂದು ತಿಳಿಯಿತು. ಕರ್ಣ, ಬಾಲ್ಯದಿಂದಲೂ ನೀನು ಅದೆಷ್ಟು ಕಷ್ಟಪಟ್ಟೆ ಕಂದ, ಅದೆಷ್ಟು ಅವಮಾನ ಹೊಂದಿದೆಯೋ ಮಗನೇ. ಅದೆಲ್ಲದಕ್ಕೂ ನಾನೇ ಕಾರಣನಲ್ಲವೇ? ದಯಮಾಡಿ ಪಾಪಿಯನ್ನು ಕ್ಷಮೆ. ಅಮ್ಮ, ನೀನು ಈ ರೀತಿ ಮಾತನಾಡೋದು ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿ. ಅಮ್ಮ, ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಪಾಂಡವರಲ್ಲವೇ ಸುಕೃತ ಶಾಲೆಗಳು. ಈ ಪಾಪಿಯಾದ ಕರ್ಣನಿಗೆ ಅಂತಹ ಭಾಗ್ಯವೆಲ್ಲಿಂದ ಬರಬೇಕು ತಾಯಿ, ಬರಬೇಕು. ಆದದ್ದಾಗಿ ಹೋಯಿತು. ಅದೆಲ್ಲವನ್ನು ಮರೆತು ಬಿಡು ಮಗನ. ಇನ್ನು ಮುಂದಾದ್ರೂ ನಿನ್ನ ಸಹೋದರನ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಕವರೊಡನೆ ಸೇರಿ ಅವರಿಗೆ ಕೇಡನ್ನು ಬಗೆಯಬೇಡ. ಅವರಿಗೆ ಸೌಭ್ರಾತೃ ದಾನವನ್ನು ಮಾಡು ಕರ್ಣ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಮತ್ತೇನಾದರೂ ಕೇಳಿ ಸಂತೋಷದಿಂದ ನಡೆಸಿಕೊಡುವನು. ನಾನು ಜೀವಿಸುವ ತನಕ ಸ್ವಾಮಿಗೆ ಮೋಸವನ್ನು ಮಾತ್ರ ಮಾಡಲಾರೆ. ಹಾಗಲ್ಲ ಕಂದ, ನಿನ್ನ ಹೆತ್ತ ತಾಯಿ ಆಗಿರುವ ನಾನಿದು ನಿನ್ನಲ್ಲಿ ಸೆರಗೊಡ್ಡಿ ಭಿಕ್ಷೆ ಬೇಡುತ್ತಿರುವೆನು ಮಗನೇ. ಪಾಂಡವರನ್ನು ಉಳಿಸ ಅವರಲ್ಲಿ ವೈರವನ್ನು ಕಳೆ ಕರ್ಣ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು. ಪೊರೆದಾತನು ನನ್ನನ್ನು ನಂಬಿ ಯುದ್ಧ ಹೂಡಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆ ಪಾತಕಕ್ಕಿಂತ ಕಡೆಯಾಗುವುದಿಲ್ಲ ಅಮ್ಮ ತಾಯಿ. ಅಮ್ಮ, ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರು. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತಹ ನೀಚನೆಂದು ನನ್ನನ್ನು ಶಪಿಸದಿಹರಿ. ನೀನು ಇಂತಹ ಸಂಬಂಧಗಳನ್ನು ಕಲಿತುಕೊಂಡು ಹಿತಬೋಧೆಯನ್ನು ಮಾಡುತ್ತಾಯಿ. ನಿಶ್ಚಯ ಕಂದ, ನಿನ್ನ ಮಾತುಗಳೆಲ್ಲವೂ ನಿಶ್ಚಯವೇ. ಕರ್ಣ, ಪಾಂಡವರೇನು ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರ ಯೋಗಕ್ಷೇಮವು ನಿನ್ನ ಯೋಗಕ್ಷೇಮವಲ್ಲವೇ? ನೀವು 6 ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡಬಾರದೆ ಕಂದ. ಅಮ್ಮ, ಆ ಸಹೋದರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ನೀನು ಎಳೆತನದಲ್ಲಿ ನಿಷ್ಕಣೆಯಿಂದ ಬೆಳೆಸಿದ ಸೊಸೆಯು ಪೋಷಿಸುವರಿಲ್ಲದೆ ಬಾಡಿ ಒಣಗಿ ಹೋಗಿರುವುದಮ್ಮ. ಪುನಃ ಅದು ಚಿಗುರುವುದೇ. ಮಮ ಪ್ರಾಣಂ ಪಾಂಡವಮೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲದು ತಾಯಿ. ನೀ ಎತನ್ನು ಬಿಡಮ್ಮ. ನೀನು ಆ ದುರ್ಯೋಧನನು ಆ ನನ್ನ ಪಾಂಡವರಲ್ಲಿ ದ್ವೇಷವನ್ನಿಟ್ಟಿರುವಾಗ ಇನ್ನು ನಾನು ಭಯಪಡದೆ ಹಾಗೆ ಹೇಗೆ ಇರಲಿ ಕರ್ಣ? ಹೋಗ್ಲಿ ಬಿಡು. ನಿನಗೆ ಅವರೊಂದಿಗೆ ಕೂಡಿ ಬಾಳುವ ಇಷ್ಟವಿಲ್ಲವಾದರೂ ಸರಿಯೇ. ಕಡೆಯ ಪಕ್ಷ ಯುದ್ಧದಲ್ಲಿ ಪರೋನ್ಮುಖನಾಗಿ ಬಿಡು. ಅಂತ ನೀಚನಲ್ಲ. ನನ್ನ ಪೌರುಷರತೆಗೆ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮುಡಿವೆನು. ಆತನು ನನ್ನ ಮೇಲಿಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ, ನೀಚ, ಹೀನ ಕುಲದವರೆಂದು ದೂಡಿಬಿಟ್ಟಾಗ ಬಹುಮನ್ನಣೆಯಿಂದ ನನ್ನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಅಧಿಪತಿಯನ್ನಾಗಿ ಮಾಡಿದವನು. ತನ್ನ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ?
ಸರ್ವತಃ ಆಗಲಾರದಮ್ಮ. ಯುದ್ಧದಲ್ಲಿ ನಾನು ಪ್ರಮುಖಲಾಗಲ್ಲ. ಕರ್ಣ ಹೋಗಲಿ ಬಿಡು. ಆದರೆ ಒಂದ್ ವೇಳೆ ಯುದ್ಧದಲ್ಲಿ ಪಾಂಡವರೇನಾದ್ರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಮಗನೇ. ಅವರನ್ನು ಉಳಿಸಿಕೊಡು ಕರ್ಣ, ಅವರನ್ನು ಉಳಿಸಿಕೊಡು. ಅಮ್ಮ, ಪಾಂಡವರೆಂದರೆ ಅದೆಷ್ಟೊಂದು ಪ್ರೀತಿ ತಾಯಿ. ಕರ್ಣ ಆಗಬಹುದು, ಆಗಬಹುದು. ಆದರೆ ಯಾರನ್ನಾದರೂ ಉಳಿಸುವೆನು. ಆ ನನ್ನ ಪರಮ ವೈರಿಯಾದ ಕೂಳ ಅರ್ಜುನನು ಮಾತ್ರ ಉಳಿಸಲಾರೆ. ಕರ್ಣ ಹೌದು, ಇದೇನು ಹೇಳುತ್ತಿರುವ? ಹೌದು ತಾಯಿ, ಹೌದು. ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅಯ್ಯೋ ಅಮ್ಮ, ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು. ಅರ್ಜುನನಿಂದ ನಾನೇ ಮೃತಪಟ್ಟರು ಕರ್ಣ ಅಥವಾ ಅರ್ಜುನನಿಂದ ನನ್ನಿಂದ ಅರ್ಜುನನೇ ಮೃತಪಟ್ಟರು. 50 ಮಕ್ಕಳು ಉಳಿಯುವುದು. ಚಿಂತಿಸಬೇಡಮ್ಮ. ಏಕಪ್ಪ, ಏಕೆ ಆತನ ಅರ್ಜುನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ ಕಂದ? ಹೋಗಲಿ ಬಿಡು, ಇನ್ನು ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಕುಮಾರ, ಕಡೆಯದಾಗಿ ನಿನ್ನ ತಾಯಿ ಒಂದೇ ಒಂದು ಮಾತನ್ನು ನಡೆಸಿಕೊಡುವಿಯ ಮಗನೇ? ಅದೇನು ಹೇಳುತ್ತಾಯಿ? ನಿನ್ನ ಎತ್ತ ತಾಯಿ ಮಾತನ್ನು ನಡೆಸಿಕೊಡೋದ ಪಾಪಿಯನ್ನು ತಿಳಿದೆ. ಸತ್ಯವಾಗಿ ನಡೆಸಿಕೊಡುವಿಯ ಕಂದ? ಸತ್ಯವಾಗಿ ನಡೆಸಿಕೊಡುವೆನಮ್ಮ. ಕರ್ಣ, ಆಯುಷ್ ಇದ್ದವರು ಎಲ್ಲಿ ಆದ್ರೂ ಹೋಗಿ ಬದುಕಿಕೊಳ್ಳುವರು. ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಆದರೆ ನೀನು ಮಾತ್ರ ಮುಂದೆ ಬರುವ ಯುದ್ಧದಲ್ಲಿ ದೊಡ್ಡ ಬಾಣವನ್ನು ಪುನಃ ತೊಡಬೇಡ ಕಂದ. ಈಗಲೀಗ ನೀ ಕೆಟ್ಟೆ, ಸಂಪೂರ್ಣವಾಗಿ ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಸೂರ್ಯ ಚಂದ್ರಾದಿ ನವಗ್ರಹಗಳೇ, ಪಂಚಭೂತಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು, ಕಾಪಾಡಬೇಕು. ಕೌರವೇಶ್ವರ, ಇಂದ್ರನು ಕವಚವನ್ನು ಅಪಹರಿಸಿದನು. ವಿದುರನು ನಿನ್ನ ದುರದೃಷ್ಟಕ್ಕೆ ರಾಜ್ಯಸಭೆಯಲ್ಲಿ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಆತ್ಮಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗಲೂ ನನ್ನ ಎತ್ತ ತಾಯಿಯು ಯುದ್ಧರಂಗದಲ್ಲಿ ಪುನಃ ತೊಟ್ಟ ಬಾಣವನ್ನು ತೊಡಬೇಡವೆಂದು ವಾಗ್ದಾನ ಪಡೆದಳು. ಪ್ರಪಂಚ, ದೈವ ಎಲ್ಲವೂ ಸಂಚು ಮಾಡ್ತಿರುವುದು. ಮಾಡಲಿ, ಪೌರುಷವಿರ್ತಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿವನು. ಅಮ್ಮ, ಅಮ್ಮ, ಚಿತ್ತ ಕರುಳಿನ ಬಾಧೆಯನ್ನು ನಾಲೆ ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ. ಕಟ್ಟ ಕಡೆಯೋ ಕರ್ಮದಾದಿಗೆ ತಾಯಿ ಹಿಡಲೊಲ್ಲೆ. ಪಡೆಯಲು ಭಾಷೆಯನು ಬಿಡು ಚಿಂತೆಯ ಜನನಿ. ಅಮ್ಮ ಜನನಿ, ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ಸಂದೇಹವ ಬಿಡು ಅಮ್ಮ, ಈ ಕರ್ಣನ
ಸಂದೇಹವ ಬಿಡು ಅಮ್ಮ, ನನ್ನ ಭಾಷೆಯ ಕೇಳಮ್ಮ, ಇಷ್ಟಿರು ಅಮ್ಮ. ಅಮ್ಮ ಅಮ್ಮ, ಶ್ರೀಕೃಷ್ಣನ ಕುಟಲಪಾಯವು ಫಲಿಸಿತು. ನಮಗಂತೂ ಈ ಯುದ್ಧದಲ್ಲಿ ಖಂಡಿತವಾಗಿ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ನೀವಿನ್ನು ಹೋಗಿ ಬಾ ತಾಯಿ, ಹೋಗಿ ಬಾ. ಹಾಗೆ ಆಗಲಿ. ಅಮ್ಮ ಅಮ್ಮ ಅಮ್ಮ, ನನ್ನ ಹೆತ್ತ ತಾಯಿ ಇಂದು ಪ್ರಥಮ ದರ್ಶನವಾಯಿತು. ಮತ್ತೆ ನಿನ್ನನ್ನು ನೋಡುವ ಭಾಗ್ಯ ನನಗೆ ಲಭಿಸುವುದೋ ಇಲ್ಲವೋ. ಕಡೆಯದಾಗಿ ನನಗೊಂದು ಮಾತನ್ನು ನಡೆಸಿಕೊಡಬೇಕೆಂದು ಬಹುವಿನಿಂದ ಕೇಳಿಕೊಳ್ಳಿ. ಅಮ್ಮ, ಈ ಯುದ್ಧ ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವು ಯಾರಲ್ಲಿಯೂ ಹೇಳಬೇಡ. ಯಾವ ಕಾರಣ? ಯಾರಲ್ಲಿಯೂ ಹೇಳಬೇಡ. ಯುದ್ಧದಲ್ಲಿ ಒಂದು ವೇಳೆ ದೈವವಶತ್ ನಾನೇನನ್ನು ಮೃತಪಟ್ಟರೆ ಸತ್ಯಸಂಧನಾದ ಧರ್ಮರಾಯನಲ್ಲಿ ಉತ್ತರಾಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ನೀನು ನಡೆದವರೆಯಿಂದ ಬೇಡಿಕೊಳ್ಳುವೆನು ತಾಯಿ, ಬೇಡಿಕೊಳ್ಳುವೆನು. ಆಗಲಿ ಕರ್ಣ. ಆದರೆ ಎಂತಹ ಸಂಕಟ ನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯ ಸ್ಥಾಪನೆ ಆಗುವಂತಾದರೆ ಅಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಲ್ಲಿ ನಾಶವಾಗಿ ಹೋಗಲು ನಾನಿನ್ನು ಬರಲೇಕಲ್ಲ. ಬಗೆಯಲು